Okay, students. So in the previous videos, we have started with the unit 3. Okay. So in the unit 3, we have done with the introduction to internet, definition of internet, evolution of internet, internet in India, internet organizations. Okay, and some basic terms, internet terms like HTTP, HTML, homepage, web page, website, protocols, DNS. Okay. Next, we have seen services of India. So, what are the services provided by the internet? They are email, World Wide Web, search, telnet. So, ಇವೆಲ್ಲ ಆಗಿದೆ. Next topic is, so the next video is getting connected to internet. Okay, so today we will see how we have to connect to the internet. So getting connected to the internet. So we have internet. So today's in the present world, the internet is very fast growing. So how to connect to the internet or getting connected to the internet, that is the today's topic. ಅಂದ್ರೆ ಏನಂತಂದ್ರೆ ನಾವು ಇಂಟರ್ನೆಟ್ಟಿನ ಹೆಂಗೆ ಕನೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿ ಅದ. So start with that. We need following minimum things to establish internet connection. So ನಮಗೆ ಇಂಟರ್ನೆಟ್ ಕನೆಕ್ಷನ್ಸ್ ಎಕ್ಸ್ಟಾಬ್ಲಿಷ್ ಮಾಡಬೇಕಾಗಿತ್ತು ನಮ್ಮ ಮೊಬೈಲಿಗೆ ಅಥವಾ ನಮ್ದು ಲ್ಯಾಪ್ಟಾಪಿಗೆ. ಸೊ ಒಂದು ಯಾವುದೋ ಒಂದು ಕಂಪ್ಯೂಟರಿಗೆ ಇಂಟರ್ನೆಟ್ ಕನೆಕ್ಷನ್ ಕೊಡಬೇಕಾಗಿತ್ತು ಅಂತಂದ್ರೆ ನಾವು ಏನೇನು ಇರ್ಬೇಕು ನಮ್ಮ ಕಡೆ ಅಂತ ಹೇಳಾಗತ್ತ ನಾವು. ಸೊ ವಾಟ್ ವಿ ಶುಡ್ ಹ್ಯಾವ್ computer with serial or parallel port. Okay, computer like serial ports and parallel ports and bartav. We have studied in your computer application too. Okay, next modem, next telephone line, internet service provider, web server, uh, web browser. Okay, this browsing software. So what are the things we need for internet to connect this computer with several serial and parallel port. Okay, ಅಂದ್ರೆ ನಿಮ್ಮ ಕಂಪ್ಯೂಟರ್ ಒಳಗೆ ಸೀರಿಯಲ್ ಮತ್ತು ಪ್ಯಾರಲ್ ಪೋರ್ಟ್ ಇರಬೇಕು, ಮಾಡಮ್ ಇರಬೇಕು, ಟೆಲಿಫೋನ್ ಲೈನ್ ಇರಬೇಕು, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ದಟ್ ISP ಇರಬೇಕು, ನೆಕ್ಸ್ಟ್ ವೆಬ್ ಬ್ರೌಸರ್ ಇರಬೇಕು. ಸೊ ಇಷ್ಟೆಲ್ಲ ಆಯ್ತಂದ್ರೆ ನಾವು ಇಂಟರ್ನೆಟ್ನ ನಾವು ಸ್ಟಾರ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ವಾಟ್ ಇಸ್ ಮಾಡಮ್. ಓಕೆ, ಸೊ ಮೋಡಮರ ಎಲ್ಲರೂ ನೋಡಿರ್ತೀರಿ ಮನ್ಯಾಗ, ನೀವು ವೈಫೈ ಕನೆಕ್ಟ್ ಮಾಡ್ಕೊಳ್ಳೋದು, ಆಮೇಲೆ ಲ್ಯಾನ್ ಕನೆಕ್ಟ್ ಮಾಡ್ಕೋತೀರಿ. ಸೊ ಎಲ್ಲರೂ ನಿಮ್ಮ ಮನ್ಯಾಗ ನೋಡಿರ್ತೀರಿ, ಇಲ್ಲ ಅಂತಂದ್ರೆ ಕಾಲೇಜ್ನಾಗ ಅದು ನೋಡಿರ್ತೀರಿ. ಸೊ ವಾಟ್ ಈಸ್ ಮೋಡಮ್? ಸೊ ಮೋಡಮ್ ಈಸ್ ಅ ಹಾರ್ಡ್ವೇರ್ ಡಿವೈಸ್. ಸೊ ಇಟ್ ಈಸ್ ಅ one hardware device which is connected to a computer either as an internal or external device. So ಅದೊಂದು ಹಾರ್ಡ್ವೇರ್ ಡಿವೈಸ್ ಇದೆ. ಹಾರ್ಡ್ವೇರ್ ಡಿವೈಸ್ ಅಂದ್ರೆ ಗೊತ್ತಲ್ಲ. ಸೊ ಕಂಪ್ಯೂಟರಿಗೆ ಯಾವ್ದು ಕನೆಕ್ಟ್ ಮಾಡ್ತೀವಿ ಅವಕ್ಕೆಲ್ಲ ಹಾರ್ಡ್ವೇರ್ ಪಾರ್ಟ್ಸ್ or ಹಾರ್ಡ್ವೇರ್ ಡಿವೈಸಸ್ ಅಂತ ಕರಿತೀವಿ. So modem is also a hardware device which is connected to the computer. Okay, computer connect ಮಾಡ್ತೀವಿ, ಇಂಟರ್ನಲ್ಲಿನೂ ಕನೆಕ್ಟ್ ಮಾಡ್ತೀವಿ ಮತ್ತು ಎಕ್ಸ್ಟರ್ನಲ್ಲಿನೂ ಕನೆಕ್ಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇಸ್ modem stands for. ಸೊ modem stands for ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್. ಅಂದರೆ ಮೋಡಮ್ನಾಗ ಏನಾಗ್ತದೆ ಅಂತ ಹೇಳ್ತಾನೆ, ಮಾಡ್ಯುಲೇಟರ್ ಅಂತ ಡಿಮಾಡ್ಯುಲೇಟರ್ ಅಂತ ಹೇಳ್ತಾನೆ. ಸೊ modem stands for modulator and demodulator. Okay, next we'll see what is modulation. Modulation is the process of converting digital electronic data into analog signals that can be transmitted over the telephone lines. Okay, so modulation process ಅಂದ್ರೆ ಏನು, ನಿಮ್ದು ಡಿಜಿಟಲ್ ಎಲೆಕ್ಟ್ರಾನಿಕ್ ಡಾಟಾ ಇರ್ತದೆ, ಅಂದ್ರೆ ನಿಮ್ಮ ಡಿಜಿಟಲ್ ವೇವ್ಸ್ ಏನಿರ್ತದಲ್ಲ ಅದನ್ನ ನಾವು ಅನಲಾಗ್ ಸಿಗ್ನಲ್ಸ್ಗೆ ಕನ್ವರ್ಟ್ ಮಾಡ್ತೀವಿ. ಯು ನೋ ವಾಟ್ ಈಸ್ ಡಿಜಿಟಲ್ ಆ್ಯಂಡ್ ಅನಲಾಗ್? ಓಕೆ, ಸೊ ಡಿಜಿಟಲ್ ಅಂದ್ರೆ ಏನು, ಅಕ್ಯುರೇಟ್ ಡಾಟಾ ಇರ್ತದೆ. ಅನಲಾಗ್ ಅಂತಂದ್ರೆ ಏನು, ಇನ್ಅಕ್ಯುರೇಟ್ ಅಂತ ಅನ್ನಕ್ಕೆ ಬರಂಗಿಲ್ಲ. ಅಲ್ಲೂ ಅಕ್ಯುರೇಟೆಡ್ ಡಾಟಾ ಇರ್ತದೆ, ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ತೋರ್ಸಂಗಿಲ್ಲ. ಓಕೆ, ಡಿಜಿಟಲ್ ಒಳಗೆ ಪರ್ಟಿಕ್ಯುಲರ್ ಆಗಿ ತೋರಿಸ್ತದೆ, ಬಟ್ ಅನಲಾಗ್ ಒಳಗೂ ಪರ್ಟಿಕ್ಯುಲರ್ ಆಗಿ ತೋರ್ಸಕ್ಕೆ ಬರಂಗಿಲ್ಲ. ಇಫ್ ವಿ ಕನ್ಸಿಡರ್ ದ ವಾಚ್, ಓಕೆ, ಸೊ ಡಿಜಿಟಲ್ ವಾಚ್ನಾಗ ನೀವು ಮಿನಿಟ್ಸ್ ಪರ್ ಸೆಕೆಂಡ್ ಆಮೇಲೆ ಸೆಕೆಂಡ್ಸ್ ಇವೆಲ್ಲ ನೋಡ್ಬೋದು, ಬಟ್ ಅನಲಾಗ್ ಒಳಗೆ ಸೆಕೆಂಡ್ಸ್ ನೋಡಕ್ ಬರಂಗಿಲ್ಲ. ಅಟ್ ಲಾಸ್ಟ್ ವಿ ಕ್ಯಾನ್ ಸಿ ದ ಮಿನಿಟ್ಸ್. ಓಕೆ, 5 minutes 10 minutes ಅಂತ ನೋಡ್ಬೋದು, ಬಟ್ ಎಷ್ಟು ಸೆಕೆಂಡ್ಸ್ ಆಗ್ಯದ ಅಂತ ಹೇಳಿ ಅನಲಾಗ್ ವರ್ಷನ್ ನೋಡಕ್ ಬರಂಗಿಲ್ಲ. ನಿಮ್ದು ಹೋಮ್ ಕ್ಲಾಕ್ ಕನ್ಸಿಡರ್ ಮಾಡಿದ್ರಂದ್ರೆ ಅದು 5 minutes ಆಗ್ಯದ 10 minutes ಆಗ್ಯದ ಅಂತ ಹೇಳ್ತೀರಿ ನೀವು, ಬಟ್ ನಿಮ್ಮ ಡಿಜಿಟಲ್ ವಾಚ್ ನಿಮ್ಮ ಹ್ಯಾಂಡ್ ವಾಚ್ನಾಗ ಏನು ಹೇಳ್ತೀರಿ, 5 minutes ಆಗಿ 10 seconds ಆಗ್ಯದ. ಓಕೆ, 5 minutes ಆಗಿ 15 seconds ಆಗ್ಯದ. ಸೊ ಅಲ್ಲಿ ಒಂದು ಎಕ್ಸಾಕ್ಟ್ ಡಾಟಾನ ನಿಮ್ಗೆ ಪ್ರೊವೈಡ್ ಮಾಡ್ತದೆ ಅಲ್ಲೇ ಡಿಜಿಟಲ್ ಒಳಗೆ. ಅನಲಾಗ್ ಒಳಗೆ ಅಂತಂದ್ರೆ
ಅಲ್ವಾ ಎಕ್ಸಾಕ್ಟ್ ಇರ್ತದೆ, ಬಟ್ ಅದನ್ನ ಕರೆಕ್ಟ್ ಆಗಿ ಇದೆ ಅದ ಅಂತ ಹೇಳಕ್ ಬರಂಗಿಲ್ಲ. ಓಕೆ, ಸೊ ಮಾಡ್ಯುಲೇಷನ್ ಏನ್ ಮಾಡ್ತದೆ ಅಂತಂದ್ರೆ, ಮಾಡ್ಯುಲೇಷನ್ ಇಸ್ ಅ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಡಾಟಾ ಇಂಟು ಅನಲಾಗ್ ಸಿಗ್ನಲ್. ಸೊ ಡಿಜಿಟಲ್ ಡಾಟಾನ ಅನಲಾಗ್ ಸಿಗ್ನಲ್ಗೆ ಕನ್ವರ್ಟ್ ಮಾಡ್ತದೆ ಯಾವುದು, ಮಾಡ್ಯುಲೇಷನ್. ಸೊ ಹೆಂಗೆ ಕನ್ವರ್ಟ್ ಮಾಡ್ತದೆ ಅಂತಂದ್ರೆ, ಟೆಲಿಫೋನ್ ಲೈನ್ಸ್ ನಿಂದ ಕನ್ವರ್ಟ್ ಮಾಡ್ಕೋತದೆ. ಓಕೆ, ನಿಮ್ದು BSNL ಮಾಡಮ್ ಇತ್ತಂತಂದ್ರೆ BSNL ಟೆಲಿಫೋನ್ ಲೈನ್ಸ್ ಅಂತ ಅದನ್ನ ಕನ್ವರ್ಟ್ ಮಾಡ್ಕೋತದೆ. ಓಕೆ, ಅಂಡರ್ಸ್ಟುಡ್. So what is modem? Modem is a hardware device which is connected to the computer either as an internal or external device. So modem is a hardware device. So modem ಏನದ hardware device ಅದ which is connected to the computer. Computer ಗೆ ಕನೆಕ್ಟ್ ಮಾಡ್ತೀವಿ, ಎಕ್ಸ್ಟರ್ನಲ್ಲಿನೂ ಕನೆಕ್ಟ್ ಮಾಡ್ತೀವಿ, ಇಂಟರ್ನಲ್ಲಿನೂ ಕನೆಕ್ಟ್ ಮಾಡ್ತೀವಿ. ಸೊ modem stands for modulator and demodulator ಅಂತ ಹೇಳಿ. ಅಂದ್ರೆ modemನಾಗ ಏನೇನು ಪ್ರೋಸೆಸ್ ಆಗ್ತದೆ ಅದಕ್ಕೆ modulator and demodulator ಅಂತ ಹೇಳ್ತೀವಿ. Next, modulation is the process of converting digital electronic data into analog signals that can be transmitted over the common telephone lines. ಅಂದ್ರೆ ಮಾಡ್ಯುಲೇಷನ್ ಆಗಿ ಏನಾಗ್ತದೆ, ಡಿಜಿಟಲ್ ಎಲೆಕ್ಟ್ರಾನಿಕ್ ಡಾಟಾನ ಅನಲಾಗ್ ಸಿಗ್ನಲ್ಸ್ ಒಳಗೆ ಕನ್ವರ್ಟ್ ಮಾಡ್ತೀವಿ. ದಟ್ ಈಸ್ ದ process of modulation. Okay, next we'll see demodulation. Whereas demodulation is the act of reconverting analog signals into digital data to our computer understand. So next ಏನು ಮಾಡ್ತದೆ ಅಂತಂದ್ರೆ, ಡಿಮೋಡ್ಯುಲೇಷನ್ ಏನಾಗ್ತದೆ, ಅನಲಾಗ್ ನಿಂತ ಮತ್ತೆ ಡಿಜಿಟಲ್ಗೆ ಬರ್ತದೆ. ಸೊ ಇದನ್ನು ಕೇಳ್ಬೋದು, ಇಲ್ಲ ನಾವು ಡಿಜಿಟಲ್ ನಿಂತ ಯಾಕೆ ಮತ್ತೆ ಅನಲಾಗ್ ಕನ್ವರ್ಟ್ ಮಾಡ್ತೀವಿ, ಮತ್ತೆ ಅನಲಾಗ್ ನಿಂತ ಯಾಕೆ ಡಿಜಿಟಲ್ ಕನ್ವರ್ಟ್ ಮಾಡ್ತೀವಿ ಅಂತ. ಓಕೆ, ದ ಕ್ವಶನ್ ಇಸ್ or the answer is digital ಕಂಪ್ಯೂಟರಿಗೆ ಬೇಕಾಗ್ತದೆ. ಓಕೆ, ಕಂಪ್ಯೂಟರ್ ನೀಡ್ಸ್ ಡಿಜಿಟಲ್, ಬಟ್ ನಿಮ್ಮ ಮೊಬೈಲ್ಸಿಗೆ ಕನೆಕ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ನಮಗೆ ಅನಲಾಗ್ ಸಿಗ್ನಲ್ಸ್ ಬೇಕಾಗ್ತದೆ. ಅಂದ್ರೆ ನೀವು ವೈಫೈ ನಿಂದ ಏನಾರ ಇಂಟರ್ನೆಟ್ ಕನೆಕ್ಷನ್ ಮಾಡಿಸ್ಕೋಬೇಕಾಗಿತ್ತು ಅಂದ್ರೆ ಅಲ್ಲಿ ನಮ್ಗೆ ಅನಲಾಗ್ ಸಿಗ್ನಲ್ಸ್ ಬೇಕಾಗ್ತದೆ. ಬಟ್ ನಾವು ಕಂಪ್ಯೂಟರ್ಸಿಗೆ ಏನು ಬೇಕಾಗ್ತದೆ, ಡಿಜಿಟಲ್ ಬೇಕಾಗ್ತದೆ. ಓಕೆ, ಈಗ ನೀವು ನಿಮ್ಮ ಮನ್ಯಾಗ BSNL ಲ್ಯಾಂಡ್ ಫೋನ್ ನಿಂತ ಒಂದು ಮಾಡಮ್ ಕನೆಕ್ಟ್ ಮಾಡ್ಕೊಂಡಿರಿ. ಓಕೆ, ಆ ಮಾಡಮ್ ನಿಂತ ನನ್ನ ಮೊಬೈಲಿಗೆ ಈಗ ನೆಟ್ ಬೇಕಾಗಿತ್ತು. ಓಕೆ, ಸೊ ಅಲ್ಲಿ ಏನು ಮಾಡ್ತೀನಿ, ನಾನು ಮಾಡಮ್ ಆನ್ ಮಾಡ್ತೀನಿ. ಸೊ ಮಾಡಮ್ ಆನ್ ಮಾಡಿದಾಗ ಅದು ಏನಾಗ್ತದಿಲ್ಲ, ಮಾಡ್ಯುಲೇಷನ್ ಪ್ರೋಸೆಸ್ ಆಗ್ತದೆ. ಅಂದರೆ ಮಾಡಮ್ ಆನ್ ಮಾಡ್ಕೊಳ್ಳೆ ಅಲ್ಲೇ ಡಿಜಿಟಲ್ ಡಾಟಾನ ನಾವು ಅನಲಾಗ್ ಒಳಗೆ ಕನ್ವರ್ಟ್ ಮಾಡ್ತದೆ. ಓಕೆ, ಮಾಡ್ಯುಲೇಷನ್ ಪ್ರೋಸೆಸ್ ಆಗ್ತದೆ. ಸೊ ಅಲ್ಲಿ ಏನಾಗ್ತದೆ, ನನಗೆ ಅನಲಾಗ್ ಸಿಗ್ನಲ್ಸ್ ಬರ್ತದೆ, ಅಂದರೆ ವೈಫೈ ಸ್ಟಾರ್ಟ್ ಆಗ್ತದೆ. ಸೊ ವೈಫೈ ಸ್ಟಾರ್ಟ್ ಆದಮೇಲೆ ಅದ್ರ ಸಿಗ್ನಲ್ಸ್ ಎಲ್ಲ ಬರ್ತಾವೆ. ಸೊ ನಿಮ್ದು ಮೊಬೈಲ್ನೊಳಗೆ ಅದನ್ನ ಕನ್ವರ್ಟ್ ಮಾಡ್ಕೊಂಡ್ರಿ ಅಥವಾ ಅದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಏನಾಗ್ತದೆ, ಅಲ್ಲೇ ಮತ್ತೆ ನಿಮ್ದು ಅನಲಾಗ್ ಸಿಗ್ನಲ್ ನಿಂದ ಡಿಜಿಟಲ್ ಸಿಗ್ನಲ್ ಬರ್ತದೆ. ಅಂದ್ರೆ ಈಗ ನಿಮ್ಗೆ ಮತ್ತೆ ನಿಮ್ಮ ಲ್ಯಾಪ್ಟಾಪಿಗೆ ಅಥವಾ ನಿಮ್ಮ ಮೊಬೈಲಿಗೆ ಡಿಜಿಟಲ್ ಡಾಟಾ ಬೇಕು. ಸೊ ಆ ಅನಲಾಗ್ ನಿಂದ ಡಿಜಿಟಲ್ಗೆ ಮತ್ತೆ ಅದು ಕನ್ವರ್ಟ್ ಆಗ್ತದೆ. ಅದಕ್ಕೆ ಏನಂತೀವಿ, ಡಿಮೋಡ್ಯುಲೇಷನ್ ಪ್ರೋಸೆಸ್ ಅಂತ ಕರಿತೀವಿ. ತಿಳಿತಾ? ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊರಿ. ಇಲ್ಲಿ ನಮ್ಮ ಎದುರು ಹೇಳಕ್ ಬರಂಗಿಲ್ಲ, ಸೊ ಅಂದ್ರೆ ಹೇಳಾಕತ್ತೀನಿ ನಾನು. ಮೊಬೈಲ್ ಬ್ಲ್ಯಾಕ್ ಬೋರ್ಡ್ ಇತ್ತಂದ್ರೆ ಅಲ್ಲಿ ನಾನು ಮಾಡಿ ತೋರಿಸ್ತೇವೆ ಡ್ರಾಯಿಂಗ್ ಮಾಡಿ, ಬಟ್ ಇಲ್ಲಿ ಇಮ್ಯಾಜಿನ್ ಮಾಡ್ಕೊರಿ. ಇನ್ನೊಮ್ಮೆ ಹೇಳ್ತೀನಿ. ಫಸ್ಟ್ ಅನ್ಸುತ್ತೆ ನೀವು ನಿಮ್ಮ ಮನ್ಯಾಗ BSNL ಟೆಲಿಫೋನ್ ಲೈನ್ ಇತ್ತು, ಅದರಿಂದ BSNL ಟೆಲಿಫೋನ್ ನಿಂತ ನೀವು ಮಾಡಮ್ ತಗೊಂಡಿರಿ. ಓಕೆ, ಸೊ ಆ ಮಾಡಮ್ ಸ್ಟಾರ್ಟ್ ಮಾಡಿದ್ರಿ ಅಂತ ತಿಳ್ಕೊರಿ. ಸೊ ಒನ್ಸ್ ಯು ಸ್ಟಾರ್ಟ್ ದ ಮಾಡಮ್, ಅಲ್ಲಿ ಏನು ಪ್ರೋಸೆಸ್ ಆಗ್ತದೆ ಅಂತಂದ್ರೆ ಮಾಡ್ಯುಲೇಷನ್ ಪ್ರೋಸೆಸ್ ಆಗ್ತದೆ. ಸೊ ಮಾಡ್ಯುಲೇಷನ್ ಪ್ರೋಸೆಸ್ ಅಂತಂದ್ರೆ ಡಿಜಿಟಲ್ ನಿಂತ ಅನಲಾಗಿಗೆ ಕನ್ವರ್ಟ್ ಆಗ್ತದೆ. ಸೊ ಅನಲಾಗಿಗೆ ಕನ್ವರ್ಟ್ ಆದ್ಮೇಲೆ ಏನಾಗ್ತದೆ, ಅದ್ರ ಸಿಗ್ನಲ್ಸ್ ಎಲ್ಲ ಕಡೆ ಬಂದ್ಬಿಡ್ತದೆ. ಓಕೆ, ಸೊ ಅದ್ರ ಸಿಗ್ನಲ್ಸ್ ಎಲ್ಲ ಏನಾಗ್ತದೆ, ಎಲ್ಲಾ ಕಡೆ ಬಂದ್ಬಿಡ್ತದೆ. ಸೊ ಆ ಸಿಗ್ನಲ್ಗೆ ನೀವು ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ, ಅಂದ್ರೆ BSNL ಮಾಡಮ್ ಸಿಗ್ನಲ್ಗೆ ನೀವು ಕನೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲೇನಾಗ್ತದೆ, ಡಿಮಾಡ್ಯುಲೇಷನ್ ಪ್ರೋಸೆಸ್ ಆಗ್ತದೆ. ಯಾಕಂದ್ರೆ ಮತ್ತೆ ನಿಮ್ಮ ಮೊಬೈಲಿಗೆ, ನಿಮ್ಮ ಲ್ಯಾಪ್ಟಾಪಿಗೆ ಮತ್ತೆ ಡಿಜಿಟಲ್ ಡಾಟಾ ಬೇಕು. ಸೊ ಅಲ್ಲೇ ಅನಲಾಗ್ ಟು ಮತ್ತೆ ಡಿಜಿಟಲ್ಗೆ ಕನ್ವರ್ಟ್ ಆಗ್ತದೆ. ಅಂಡರ್ಸ್ಟುಡ್ ವೈ ವಿ ನೀಡ್ ದ ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್? ಓಕೆ, ಸೊ ಅದಕ್ಕೆ ಮಾಡಮಿಗೆ ಏನಂತ ಕರೀತಾರೆ, ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಕರೀತಾರೆ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಏನಿದೆ ನೋಡ್ರಿ, ಡಾಟಾ ಟ್ರಾನ್ಸ್ಫರಿಂಗ್ ಈಸ್ ಇನ್ ಟರ್ಮ್ಸ್ ಆಫ್ ಕಿಲೋ ಆರ್ ಮೆಗಾಬೈಟ್ಸ್ ಪರ್ ಸೆಕೆಂಡ್. ಸೊ ಏನಾಗ್ತದಲ್ಲ, ಡಾಟಾ ಕಿಲೋ ಮತ್ತು ಮೆಗಾಬೈಟ್ ಪರ್ ಸೆಕೆಂಡ್ನಾಗ ಡಾಟಾ ಟ್ರಾನ್ಸ್ಫರ್ ಆಗ್ತದೆ. ಓಕೆ, ಎಕ್ಸಾಂಪಲ್ ಕೊಟ್ಟ ನೋಡ್ರಿ, ಕಿಲೋಬೈಟ್ಸ್ ಆ್ಯಂಡ್ ಮೆಗಾಬೈಟ್ಸ್ ಅಂದ್ರೆ ಗೊತ್ತಾ? ಕಿಲೋ ಅಂದ್ರೆ 10⁻³ ಮೆಗಾ ಅಂದ್ರೆ ಕಿಲೋ ಅಂದ್ರೆ 10⁻³. ಕರೆಕ್ಟ್. ಮೆಗಾ ಅಂದ್ರೆ 10⁻⁶. ಓಕೆ, ಸೊ ಹಂಗೆ ನಮ್ದು ಡಿಜಿಟಲ್ ಡಾಟಾನ ಟ್ರಾನ್ಸ್ಫರ್ ಆಗ್ತಿರ್ತದೆ. ಓಕೆ, ಡಾಟಾ ನಿಮ್ದು ಮೊಬೈಲ್ಸ್ ಒಳಗೆ ತೋರಿಸಿರ್ತದೆ ನೋಡ್ರಿ, ಇಂಟರ್ನೆಟ್ ಆನ್ ಮಾಡ್ಕೊಂಡಾಗ 56 ಕಿಲೋಬೈಟ್ ಪರ್ ಸೆಕೆಂಡ್, 25 ಕಿಲೋಬೈಟ್ಸ್ ಪರ್ ಸೆಕೆಂಡ್. 3G ಇತ್ತಂದ್ರೆ ಕಮ್ಮಿ ಇರ್ತದೆ, 4G ಇತ್ತಂದ್ರೆ ಹೆಚ್ಚಿಗೆ ಇರ್ತದೆ. ಸೊ ಅಲ್ಲಿ ಮ್ಯಾಗ ಎಲ್ಲಿ ನೀವು ಕನೆಕ್ಟ್ ಸ್ಯಾಮ್ಸಂಗ್ ಮೊಬೈಲ್ನಾಗ ತೋರಿಸ್ತೀವಿ. ಸ್ಯಾಮ್ಸಂಗ್ ಮೊಬೈಲ್ನಾಗ
ಇಂಟರ್ನೆಟ್ ಆನ್ ಮಾಡ್ಕೊಂಡ್ರಂದ್ರೆ ಅಲ್ಲಿ ಎಷ್ಟು ಕಿಲೋಬೈಟ್ ಪರ್ ಸೆಕೆಂಡ್ ಕನೆಕ್ಟ್ ಆಗತ್ತದ ಅಥವಾ ನೀವು ಎಷ್ಟು ಇಂಟರ್ನೆಟ್ನ ಆಕ್ಸೆಸ್ ಮಾಡಾಕತ್ತೀರಿ ಅಂತ ಹೇಳಿ ಅಲ್ಲಿ ಗೊತ್ತಾಗ್ತದೆ. ಓಕೆ, ಸೊ 56 ಕಿಲೋಬೈಟ್ಸ್ ಪರ್ ಸೆಕೆಂಡ್ ಮೋಡೆಮ್, ISND ಮೋಡೆಮ್, cable modem, digital subscriber line model, that is DSL, okay, Wi-Fi router, etc. Okay, so ಇವೆಲ್ಲ types of modems ನಮಗೆ ಸಿಗ್ತದೆ ಅಂತ ಹೇಳ್ತಾರೆ. Okay, next, the speed at what a modem communicates is called baud rate ಅಂತ ಕರಿತಾನೆ. ಅಂದ್ರೆ modem communicate ಅಂತಂದ್ರೆ ನಿಮಗೆ ಎಷ್ಟು ಇಂಟರ್ನೆಟ್ ಪ್ರೊವೈಡ್ ಮಾಡ್ತಿರಲ್ಲ ಅದಕ್ಕೆ ಬ್ರಾಡ್ ರೇಟ್ ಅಂತ ಕರಿತೀವಿ ನಾವು. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ದ ರೂಟರ್ ಅಥವಾ ನಿಮ್ದ ಏನಂತಾರೆ ವೈಫೈ 96 ಕಿಲೋಬೈಟ್ ಪರ್ ಸೆಕೆಂಡ್ ಕೂಡ ಆಗತ್ತೆ ಅಂತಂದ್ರೆ ಅದ್ರ ಸ್ಪೀಡ್ ಎಷ್ಟದ 96 ಬ್ರಾಡ್ ರೇಟ್ ಅಂತ ಕರಿತೀವಿ. ಅಂದ್ರೆ ನಾವು ಮಾಡಮಿನ್ ಸ್ಪೀಡ್ ಎದ್ರಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬ್ರಾಡ್ ರೇಟ್ ಒಳಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಇಟ್ ರೆಫರ್ಸ್ ಟು ದ ನೆಕ್ಸ್ಟ್ ನೋಡ್ರಿ, ಇಟ್ ರೆಫರ್ಸ್ ಟು ದ ನಂಬರ್ ಆಫ್ ಟೈಮ್ಸ್ ದ ಕಂಡೀಷನ್ ಆಫ್ ದ ಲೈನ್ ಚೇಂಜಸ್ ಅಂತಂದ್ರೆ ಎಷ್ಟು ಟೈಮ್ಸ್ ಬ್ರಾಡ್ ರೇಟ್ ಅಂತಂದ್ರೆ ಈ 1 ಸೆಕೆಂಡ್ ಈ ಸೆಕೆಂಡ್ನಾಗ ಅಂದ್ರೆ ಈಗ ಎಷ್ಟಾಗಿದೆ 4 ಆಗಿ 3 ಮಿನಿಟ್ಸಿಗೆ ಈಗ 56 ಕೂಡ ಆಗುತ್ತೆ. ನೆಕ್ಸ್ಟ್ 4 ಆಗಿ 5 ಮಿನಿಟ್ಸಿಗೆ 96 ಕೂಡ ಆಗುತ್ತೆ. ಮತ್ತೆ 4 ಆಗಿ 10 ಮಿನಿಟ್ಸಿಗೆ 57 ಕೂಡ ಆಗುತ್ತೆ. ಸೊ ಅದು ಏನು ಕಂಡೀಷನ್ ಲೈನ್ ಚೇಂಜ್ ಆಗ್ತದಲ್ಲ ಅದಕ್ಕೆ ನಾವು ಬ್ರಾಡ್ ರೇಟ್ ಅಂತ ಕರಿತೀವಿ. ಈಗ ಇಂಟರ್ನೆಟ್ ಒಂದೇ ಬರಂಗಿಲ್ಲ. ಓಕೆ, ಒಂದೊಂದು ಸೆಕೆಂಡ್ಸಿಗೆ ಬೇರೆ ಬೇರೆ ರೇಟ್ ಕೊಡ್ತಿರ್ತದೆ, ಅದು ಸ್ಪೀಡ್ ಕೊಡ್ತಿರ್ತದೆ. ಓಕೆ, ಸೊ ಆ ಚೇಂಜಸ್ ಏನಾಗ್ತಿರ್ತದಲ್ಲ ಅದಕ್ಕೆ ನಾವು ಬ್ರಾಡ್ ರೇಟ್ ಅಂತ ಕರಿತೀವಿ. ಈಗ ಓಕೆ, ಸೊ ಮಾಡಮ್ ಅಂದ್ರೆ ಕ್ಲಿಯರ್ ಆಯ್ತು. ಸೊ ಮಾಡಮ್ ಇಸ್ ಅ ಹಾರ್ಡ್ವೇರ್ ಡಿವೈಸ್. ಸೊ ಅದೊಂದು ಹಾರ್ಡ್ವೇರ್ ಡಿವೈಸ್ ಅದು ವಿಚ್ ಇಸ್ ಕನೆಕ್ಟೆಡ್ ದ ಕಂಪ್ಯೂಟರ್. ಸೊ ಕಂಪ್ಯೂಟರಿಗೆ ಕನೆಕ್ಟ್ ಮಾಡ್ತೀವಿ, ಅದು ಇಂಟರ್ನಲ್ಲಿ ಕನೆಕ್ಟ್ ಮಾಡ್ತೀವಿ ಅಥವಾ ಎಕ್ಸ್ಟರ್ನಲ್ಲಿನೂ ಕನೆಕ್ಟ್ ಮಾಡ್ತೀವಿ. ಸೊ ಮಾಡಮ್ ಸ್ಟ್ಯಾಂಡ್ಸ್ ಫಾರ್ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್. ಸೊ ಮಾಡಮ್ ಅಂತಂದ್ರೆ ಏನು, ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಅಂತ ಕರಿತೀವಿ. ಸೊ ಮಾಡ್ಯುಲೇಷನ್ ಅಂತಂದ್ರೆ ಏನು, ಡಿಜಿಟಲ್ ಡಾಟಾನಿಂದ ಅನಲಾಗ್ ಡಾಟಾಗೆ ಕನ್ವರ್ಟ್ ಮಾಡ್ತದೆ ಅಥವಾ ಡಿಜಿಟಲ್ ಸಿಗ್ನಲ್ ಟು ಅನಲಾಗ್ ಸಿಗ್ನಲ್ ಕನ್ವರ್ಟ್ ಮಾಡ್ತದೆ. ಡಿಮಾಡ್ಯುಲೇಷನ್ ಅಂದ್ರೆ ಮತ್ತೆ ಅನಲಾಗ್ ಸಿಗ್ನಲ್ ಟು ಡಿಜಿಟಲ್ ಡಾಟಾಗೆ ಕನ್ವರ್ಟ್ ಮಾಡ್ತದೆ. ಹೆಂಗಂತ ಹೇಳಿದೆ ಈಗ ಜಸ್ಟ್. ಸೊ ಡಾಟಾ ಟ್ರಾನ್ಸ್ಫರ್ ಏನು ಮಾಡ್ತದೆ, ಕಿಲೋ ಒಳಗರ ಕೊಡ್ತದೆ ಅಥವಾ ಮೆಗಾಬೈಟ್ಸ್ ಪರ್ ಸೆಕೆಂಡ್ ಅಂತಾರೆ ನಮಗೆ ಡಾಟಾ ಕೊಡ್ತದೆ. ಸೊ ಇವೆಲ್ಲ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟಾನ. ಸೊ ಅದಾದ್ಮೇಲೆ ನಾವು ಕಮ್ಯುನಿಕೇಟ್ ಮಾಡ್ಬೇಕಂತಂದ್ರೆ ಅದೇನು ಇಂಟರ್ನೆಟ್ ಬರ್ತದ ಆ ಸ್ಪೀಡ್ ಎದ್ರಾಗ ಮೆಷರ್ ಮಾಡ್ತೀವಿ ಅಂತ ಕೊಡಾಕತ್ತಾನ, ಬ್ರಾಡ್ ರೇಟ್ನಾಗ ಅಂತ ಕೊಡಾಕತ್ತಾನ. ಸೊ ಬ್ರಾಡ್ ರೇಟ್ ಅಂದ್ರೆ ಏನು, ಒಂದು ಟೈಮಿಗೆ ಏನು ಚೇಂಜಸ್ ಆಗ್ತದಲ್ಲ. ಓಕೆ, ಈಚ್ ನಂಬರ್ ಆಫ್ ಟೈಮ್, ಈಚ್ ನಂಬರ್ ಆಫ್ ಸೆಕೆಂಡ್ಸ್, ಎಲ್ಲ ಸೆಕೆಂಡ್ಸಿಗೆ ಇಂಟರ್ನೆಟ್ ಪ್ರೊವೈಡ್ ಮಾಡೋದು ಏನು ಚೇಂಜಸ್ ಆಗ್ತದಲ್ಲ ಅದಕ್ಕೆ ನಾವು ಬ್ರಾಡ್ ರೇಟ್ ಅಂತ ಕರಿತೀವಿ. ಕ್ಲಿಯರ್? ಓಕೆ, ಸೊ ದ ನೆಕ್ಸ್ಟ್ ಇಸ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಸೊ ಇದೆಲ್ಲ ಎದ್ರ ಕಲೆ ಆಗತ್ತೀರಿ, ಗೆಟಿಂಗ್ ಕನೆಕ್ಟೆಡ್ ಟು ಇಂಟರ್ನೆಟ್. ಸೊ ಇಂಟರ್ನೆಟ್ ಕನೆಕ್ಟ್ ಮಾಡಬೇಕಾದಾಗ ಏನೇನು ಬೇಕಂತ ಅದನ್ನ ಕಲೆ ಆಗತ್ತೀರಿ. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಲಾಸ್ಟ್ ವಿಡಿಯೋದಾಗೂ ಹೇಳಿ ನಾನು ಎಲ್ಲಿ ಅಂತಂದ್ರೆ ಈಗ ಒಂದು ಸೆಕೆಂಡ್ ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ I've seen somewhere. Basic internet terms na ಹೇಳಿ ನೋಡಿ. Next ನೋಡಿ, internet service provided. The ISP is the software stored in a high-speed 24-hour online PC that has facility to read requests sent by the remote client and to send required web pages back to the user's computer. Okay, ISP ಅಂತಂದ್ರೆ ಏನು ಹೇಳಿದೆ ನಾನು, ಅದು ರಿಮೋಟ್ಲಿ ವರ್ಕ್ ಆಗ್ತಿದೆ ಅಂತ ಹೇಳಿದೆ. ಓಕೆ, ಸೊ ನೆನಪಿತ್ತಂತ ನೋಡ್ಕೊರಿ, ಇಲ್ಲಾಂದ್ರೆ ಬಿಡ್ರಿ. ಸೊ ಇದೇನದ ISP, ಇದು ISP ಏನದ ಒಂದು ಸಾಫ್ಟ್ವೇರ್ ಇದೆ. ಓಕೆ, modem is a hardware. Okay, internet service provider is a software. So the ISP is a software. It on software is stored in a high speed 24-hour online PC. Okay, nimda online PC ಒಳಗೆ 24 hours high speed rate next stored ಇರ್ತದೆ ಅಂತ ಹೇಳ್ತಾನೆ. Okay, that has the facility to read requests sent by the remote client and to send required page. Okay, ಈಗ ನಾನು ಎಲ್ಲದೀನಿ ಈಗ ನಮ್ಮ ಮನ್ಯಾಗ ಇದೀನಿ. ಓಕೆ, ಸೊ ಐ ವಾಂಟ್ ಟು ಕಮ್ಯುನಿಕೇಟ್ ಟು ಯು, ಯು ಆರ್ ಇನ್ ಯುವರ್ ಹೌಸ್. ಓಕೆ, ನಾ ಇಲ್ಲತ್ತೀನಿ, ನೀವು ನಿಮ್ಮ ಮನ್ಯಾಗ ಅದೀರಿ, ನಾನು ನಿಮ್ದು ಲ್ಯಾಪ್ಟಾಪ್ ಅಥವಾ ನಿಮ್ದು PC ನ ಕನೆಕ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ನಾ ಏನು ಮಾಡ್ತೀನಿ, ರಿಮೋಟ್ಲಿ ಕನೆಕ್ಟ್ ಮಾಡ್ಕೋತೀನಿ. ಓಕೆ, ರಿಮೋಟ್ಲಿ ಹೇಳಿ ನಾನು. ಸೊ ಟೀಮ್ ವಿವರ್ ಅಂತ ಇರ್ತದೆ. ಸೊ ರಿಮೋಟ್ಲಿ ಅಂದ್ರೆ ಏನಾಗ್ತದೆ, ನಿಮ್ದು ಕಂಪ್ಯೂಟರ್ ನನಗೆ ಆಕ್ಸೆಸ್ ಕೊಟ್ಟಂಗೆ ಆಗ್ತದೆ. ಸೊ ಅಲ್ಲಿ ನಾವು ರಿಮೋಟ್ಲಿ ಕನೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ರಿಮೋಟ್ಲಿ ಕನೆಕ್ಟ್ ಮಾಡ್ಕೊಂಡಾಗ ನಾ ಏನೋ ಈಗ ಒಂದು ರಿಕ್ವೆಸ್ಟ್ ಕಳಿಸ್ತೀನಿ. ಓಕೆ, ಇಲ್ಲಾಂದ್ರೆ ನಿಮ್ದು ಗೂಗಲ್ ತಗೋರಿ. ಸೊ ಗೂಗಲ್ ಒಳಗೆ ಏನಾಗಿರ್ತದೆ, ನಾವೊಂದು ರಿಕ್ವೆಸ್ಟ್ ಕಳ್ಸೀನಿ, ನನಗೇನು ಬೇಕಾಗ್ಯದ, ಜಿಮೇಲ್ ಅಂತ ಪೇಜ್ ಬೇಕಾಗ್ಯದ. ಸೊ
ಕ್ಲೈಂಟ್ ನಾನು ಸರ್ವರ್ಗೆ ರಿಕ್ವೆಸ್ಟ್ ಕಳ್ಸೇನೆ ಏನು ಜಿಮೇಲ್ ಪೇಜ್ ಬೇಕಂತೆ. ಓಕೆ, ಸೊ ಆ ಜಿಮೇಲ್ ಪೇಜ್ ಏನ್ ಮಾಡ್ತದಲ್ಲ ಅದು ಫೈಂಡ್ ಔಟ್ ಮಾಡಿ ಆಮೇಲೆ ನನಗೆ ಅದ್ರದ್ದು ಪೇಜ್ ಲಾಗಿನ್ ಪೇಜ್ ಅಥವಾ ಸೈನ್ ಅಪ್ ಪೇಜ್ ನನಗೆ ತಂದು ಕೊಡ್ತದೆ. ಸೊ ಅದಕ್ಕೆ ಏನಂತೀವಲ್ಲ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಕರಿತಾನೆ. ಅಯ್ಯೋ, ಸೊ ಇದು ಸಾಫ್ಟ್ವೇರ್ ಅದ ಒಂದು, ಅದು 24 hours ನೀವು ನೋಡ್ಬೋದು. ಸೊ ಗೂಗಲ್ ಏನು ಮಕ್ಕೊಂಡಿರ್ತದೇನ್ರಿ, ರಾತ್ರಿ ಆಗ್ಯದ ಅಂತ ಮಕ್ಕೋತದ ಇಲ್ಲ. ಸೊ 24 hours ನಿಮಗೆ ಸರ್ವಿಸ್ ಕೊಡ್ತದೆ ಅದು. ಓಕೆ, ಸರ್ವಿಸ್ ಪ್ರೊವೈಡರ್ ಅಂತಂದ್ರೇನು, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತಂದ್ರೇನು, ಯೂಸರಿಗೆ ಸರ್ವಿಸ್ ಕೊಡೋದಕ್ಕೆ ನಾವು ಸರ್ವಿಸ್ ಪ್ರೊವೈಡರ್ ಅಂತ ಕರಿತೀವಿ. ಸೊ ಅದೊಂದು ಸಾಫ್ಟ್ವೇರ್ ಇದೆ, ಅದು 24 hours ಸರ್ವಿಸ್ ಕೊಡ್ತದೆ. ಆನ್ಲೈನ್ ಅಂತಂದ್ರೆ ನೆಟ್ ಇರ್ಬೇಕಾ ನಿಮಗೆ. ಓಕೆ, ಸೊ ನೆಟ್ ಇದ್ರೆ ಅಷ್ಟೇ ನಿಮ್ಗೆ ಸರ್ವಿಸ್ ಪ್ರೊವೈಡರ್ ಆಗ್ತದೆ, ಅದು ಇಲ್ಲ ಅಂದ್ರೆ ಇಲ್ಲ. ಓಕೆ, ಸೊ ಆನ್ಲೈನ್ 24 hours ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ತಾನೆ. ಸೊ ಆನ್ಲೈನ್ 24 hours ಸರ್ವಿಸ್ ಪ್ರೊವೈಡರ್ ಅಂತಂದ್ರೆ ನಿಂಬಲ್ಲಿ ನೆಟ್ ಇರ್ಲಾರ್ದೆ ನನಗೆ ಗೂಗಲ್ ಸರ್ವಿಸ್ ಕೊಡಕತ್ತಿಲ್ಲ ಅಂತಂದ್ರೆ ಇಟ್ಸ್ ನಾಟ್ ಅ ಕರೆಕ್ಟ್ ಥಿಂಗ್. ಓಕೆ, ನೀವು ಆನ್ಲೈನ್ ಇದ್ದಾಗ ಅಷ್ಟೇ, ಅಂದ್ರೆ ನಿಮ್ ನೆಟ್ ಇದ್ದಾಗ ಅಷ್ಟೇ ಅದು 24 hours ಸರ್ವಿಸ್ ಪ್ರೊವೈಡರ್ ಮಾಡ್ತದೆ. ಸೊ ಅದು ಹೆಂಗಂತಂದ್ರೆ ನಾ ಏನೋ ರಿಕ್ವೆಸ್ಟ್ ಕಳ್ಸಿರ್ತೀನಿ ಅಥವಾ ಕ್ಲೈಂಟ್ ಏನೋ ಒಂದು ರಿಕ್ವೆಸ್ಟ್ ಕಳ್ಸಿರ್ತಾರ, ಅದನ್ನ ಸರ್ವರ್ನಾಗ ಹೋಗಿ ತಗೊಂಡು ಮತ್ತೆ ಅದನ್ನ ವಾಪಸ್ ಕೊಡ್ತದೆ ಯೂಸರಿಗೆ. ಓಕೆ, ದಟ್ ಈಸ್ ದ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಇಟ್ ಈಸ್ ರನ್ ಬೈ ಕಂಪ್ನಿ ಅವರ್ ಎ ಗ್ರೂಪ್. ಓಕೆ, ಅದು ಒಂದು ಕಂಪನಿ ರನ್ ಮಾಡ್ತದೆ, ಇಲ್ಲಾಂದ್ರೆ ಗ್ರೂಪ್ ಆಫ್ ಕಂಪನೀಸ್ ಅಂತಾರ ರನ್ ಮಾಡ್ತದೆ, ವಿಚ್ ಪ್ರೊವೈಡ್ಸ್ access to the users on a pay per use basis. ಓಕೆ, ಅಂದ್ರೆ ಯೂಸರ್ ಅದನ್ನ ಸುಮ್ಮನೆ ಯೂಸ್ ಮಾಡಕ್ ಬರಂಗಿಲ್ಲ, ಪೇ ಮಾಡಿ ಅದನ್ನ ಯೂಸ್ ಮಾಡ್ಬೇಕಾಗ್ತದೆ. ಓಕೆ, ರೆಂಟ್ ಬೇಸಿಸ್ ಅಥವಾ ಹೈರ್ ಬೇಸಿಸ್ ಅಂತ ಕರಿತೀವಿ. ಸೊ ಇದನ್ನ ಸುಮ್ಮನೆ ಯೂಸ್ ಮಾಡಕ್ ಬರಂಗಿಲ್ಲ, ಪೇ ಮಾಡಿ ಅದನ್ನ ಯೂಸ್ ಮಾಡ್ಬೇಕಂತ ಹೇಳ್ತಾನೆ. ಅದನ್ನ ಕಂಪ್ನಿ ಅಥವಾ ಗ್ರೂಪ್ ಆಫ್ ಕಂಪ್ನೀಸ್ ನಿಂದ ರನ್ ಆಗ್ತದೆ. ಓಕೆ, ನಿಮ್ BSNL ದವ್ರು ತಗೋರಿ. ಸೊ BSNL ದವ್ರು ಸುಮ್ಮನೆ ಇಂಟರ್ನೆಟ್ ಕೊಡ್ತಾರೆ ನಿಮಗಿಲ್ಲ. ಸೊ ಯು ಹ್ಯಾವ್ ಟು ಪೇ. ಎಷ್ಟು ಅಂತಂದ್ರೆ ಅದ್ರದ್ದು ಇರ್ತದೆ, ಇಷ್ಟು ಇಂಟರ್ನೆಟ್ಗೆ ಇಷ್ಟು ಅಂತ. ಸೊ ಅಷ್ಟು ಪೇ ಮಾಡಿದಾಗ ನಿಮ್ಗೆ ಅವ್ರು BSNL ಕಂಪ್ನಿದವರು ನಿಮ್ಗೆ ಇಂಟರ್ನೆಟ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ದಟ್ ಈಸ್ ದ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಓಕೆ, ನೆಕ್ಸ್ಟ್ ಇಸ್ ವೆಬ್ ಬ್ರೌಸರ್. ವೆಬ್ ಬ್ರೌಸರ್ನು ಹೇಳೀನಿ. ವೆಬ್ ಬ್ರೌಸರ್ ಅಂತಂದ್ರೆ ಏನ್ರಿ, ಇದನ್ನು ಒಂದು ಸಾಫ್ಟ್ವೇರ್ ಅದು. ಓಕೆ, ವೆಬ್ ಬ್ರೌಸರ್ is a software that interprets HTML files, formats them into a web page and displays them. Okay, ನೀವು ವೆಬ್ ರಿಲೇಟೆಡ್ ಏನೇ ಫೈಲ್ಸ್ ನ ಕೊಟ್ರೆ ಅದನ್ನ ಫಾರ್ಮ್ಯಾಟ್ ಮಾಡಿ ನಿಮಗೆ ಡಿಸ್ಪ್ಲೇ ಮಾಡ್ತದೆ. ಓಕೆ, ವೆಬ್ ಬ್ರೌಸರ್ ಎಕ್ಸಾಂಪಲ್ಸ್ ಯಾವ ನಿಮ್ ಗೂಗಲ್ ಕ್ರೋಮ್, ಫೈರ್ ಫಾಕ್ಸ್, ಒಪೆರಾ. ಈ ನಿಮ್ ಗೂಗಲ್ ಕ್ರೋಮ್ನಾಗ ಜಿಮೇಲ್ ಅಂತ ಹೊಡೆದ್ರಂದ್ರೆ ನಿಮ್ ಜಿಮೇಲ್ ವೆಬ್ ಪೇಜಿಗೆ ಹೋಗಿ ಅದನ್ನ ಹೆಂಗ್ ಕಂಟೆಂಟ್ ಅದ ಹಂಗೆ ಡಿಸ್ಪ್ಲೇ ಮಾಡ್ತದೆ. ಸೊ HTML ರಿಲೇಟೆಡ್, ಓಕೆ, ಅಥವಾ HTTP ಯೂಸ್ ಮಾಡಿ HTML ರಿಲೇಟೆಡ್, ವೆಬ್ ರಿಲೇಟೆಡ್ ಏನೇ ಇದ್ರೂ ಅದನ್ನ ವೆಬ್ ಬ್ರೌಸರ್ ಒಳಗೆ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ, ಇಟ್ ಇಸ್ ಯೂಸ್ ಟು ರೀಡ್ ವೆಬ್ ಪೇಜಸ್. ಸೊ ವೆಬ್ ಪೇಜಸ್ ನ ರೀಡ್ ಮಾಡ್ತದೆ ಅದು. A web browser can interpret an URL and provide a graphical interface for accessing and navigating the web background. ಅದೇನ್ ಮಾಡ್ತದೆ, ಒಂದು ಗ್ರಾಫಿಕಲ್ ಇಂಟರ್ಫೇಸ್ ಕೊಡ್ತದೆ. ಓಕೆ, ಸೊ ಅಲ್ಲಿ ಒಂದು URL ಕೊಡ್ತೇನೆ ನನಗೆ ಜಿಮೇಲಿಗೆ ಹೋಗ್ಬೇಕಾಗಿತ್ತು ಅಂದ್ರೆ www.gmail.com ಅಂತ ಹೋಗ್ತೇನೆ. ಓಕೆ, ಅಥವಾ ವಾಟ್ಸಪ್ಪಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಅದ್ರದ್ದು URL ಕೊಡ್ತೀರ, ಅಥವಾ ಫೇಸ್ಬುಕ್ಗೆ ಹೋಗ್ಬೇಕಾಗಿತ್ತು ಅಂದ್ರೆ www.gmail.com, ಸಾರಿ facebook.com. ಓಕೆ, instagram.com. ಸೊ ಹಂಗ ಅದ್ರದ್ದು ಏನಂತಾರೆ URL ಕೊಟ್ಟ ಆ URL ಹೋಗಿ ಗ್ರಾಫಿಕಲ್ ಇಂಟರ್ಫೇಸ್ ಏನಿರ್ತದ ಅಂದ್ರೆ ನ್ಯಾವಿಗೇಷನ್, ಅಂದ್ರೆ ಈಗ ನೀವು ಹೋಮ್ ಪೇಜಿಗೆ ಹೋಗ್ಬೋದು. ಹೋಮ್ ಪೇಜ್ ನಿಂತ ಮತ್ತೆ ಗ್ರಾಫಿಕಲ್ ಇಂಟರ್ಫೇಸ್ ಅಂದ್ರೆ ಫಸ್ಟ್ ಅಲ್ಲಿ ಟೆಕ್ಸ್ಟು ಇರ್ತದೆ, ಇಮೇಜು ಇರ್ತದೆ, ವಿಡಿಯೋಸು ಇರ್ತದೆ, ಆಮೇಲೆ ಎಲ್ಲಾ ಟೈಪ್ಸ್ ಆಫ್ ಮೀಡಿಯಾಸ್ ಇರ್ತದೆ ಅಂತ ಹೇಳ್ಬೋದು. ವಿಡಿಯೋಸ್, ಆಡಿಯೋಸ್, ಟೆಕ್ಸ್ಟ್, ಅನಿಮೇಷನ್ಸ್. ಓಕೆ, ಇವೆಲ್ಲ ನಿಮ್ ವೆಬ್ ಬ್ರೌಸರ್ನಾಗ ಸಪೋರ್ಟ್ ಆಗ್ತದೆ. ಅಲ್ಲಿ URL ಕೊಡ್ತೀರಿ, URL ಇಂಥವೆಲ್ಲ ನಿಮಗೆ ಸಿಗ್ತದೆ. ಆಮೇಲೆ ನ್ಯಾವಿಗೇಷನ್ ಅಂತಂದ್ರೆ ನೀವು ಮುಂದೆ ಹೋಗ್ಬೋದು, ಅಂದ್ರೆ ಈಗ ಒಂದು ಲಿಂಕ್ ನಿಂದ ಇನ್ನೊಂದು ಲಿಂಕಿಗೆ ಹೋಗ್ಬೋದು. ಓಕೆ, ನಾನು ಜಿಮೇಲ್ ಥ್ರೂ ವಾಟ್ಸಪ್, ಸಾರಿ ಜಿಮೇಲ್ ನಿಂತಿಲ್ಲ, ಫೇಸ್ಬುಕ್ ಥ್ರೂ ವಾಟ್ಸಪ್ ಕನೆಕ್ಟ್ ಮಾಡ್ಕೋಬಹುದು, ಅಥವಾ ಫೇಸ್ಬುಕ್ ಟು ಇನ್ಸ್ಟಾಗ್ರಾಮ್ ಕನೆಕ್ಟ್ ಮಾಡ್ಕೋಬಹುದು. ಸೊ ಆಲ್ ಓವರ್ ದ ವರ್ಲ್ಡ್ ನಾ ಯಾವ್ದು ಬೇಕಾದ್ರೂ ನ್ಯಾವಿಗೇಷನ್ ನ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ದಟ್ ಈಸ್ ದ ಬ್ರೌಸರ್. ಸೊ ಬ್ರೌಸರ್ ಯಾವ್ಯಾವ ಅಂತಂದ್ರೆ ಗೂಗಲ್, ಫೈರ್ ಫಾಕ್ಸ್, ಒಪೆರಾ ಏನ ಭಾಳ ಅದಾವ. ಓಕೆ, ತಿಳಿತಾ ಇದೆ. ಓಕೆ, ಸೊ ಗೆಟಿಂಗ್ ಕನೆಕ್ಟೆಡ್ ಟು ಇಂಟರ್ನೆಟ್ ಒಳಗೆ ಏನೇನ್ ಬೇಕು ನಿಮ್ಗೆ. ಕಂಪ್ಯೂಟರ್ ಅಂದ್ರೆ ನಿಮ್ಗೆ ಗೊತ್ತದ, ಅದ್ರ ಬಗ್ಗೆ ಏನು ಅವ್ರು ಎಕ್ಸ್ಪ್ಲೇನ್ ಮಾಡಿಲ್ಲ. ಮಾಡೆಮ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಟೆಲಿಫೋನ್ ಲೈನ್ ಅಂದ್ರೂ ನಿಮ್ಗೆ ಗೊತ್ತದ. ಸೊ ನಿಮ್ಗೇನು BSNL ಅಂತ ಮನ್ಯಾಗ ನಿಮ್ದು ಏನು ಫೋನ್ ಇರ್ತದಲ್ಲ ಅದಕ್ಕೆ ಟೆಲಿಫೋನ್ ಲೈನ್ ಅಂತ ಕರೀತಾನೆ. ಇಂಟರ್ನೆಟ್ ವೆಬ್ ಸರ್ವಿಸ್ ಪ್ರೊವೈಡರ್ನು ಹೇಳೋಣ, ಆಮೇಲೆ ವೆಬ್ ಬ್ರೌಸರ್ನು ಹೇಳೋಣ. ಸೊ ಈ ಮೂರು ತಿಳಿತ ಮಾಡೆಮ್, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂಡ್ ವೆಬ್ ಬ್ರೌಸರ್. ಓಕೆ,
ಈಗ ಇವನ್ನ ಯೂಸ್ ಮಾಡಿ ನಾವು ಹೆಂಗ್ ಕನೆಕ್ಷನ್ ನ ಕ್ರಿಯೇಟ್ ಮಾಡ್ಕೋತೀವಿ ಅಂತ ಹೇಳತ್ತಾನ. ಓಕೆ, ಸೊ ಇನ್ನ ತನ ನಮ್ಗೆ ಕನೆಕ್ಷನ್ ಆಗಿಲ್ಲ, ಬರೀ ಕನೆಕ್ಷನ್ ಬೇಕಾಗಕ್ಕೆ ಏನೇನಂತ ಅಷ್ಟೇ ಹೇಳ. ಓಕೆ, ಈಗ ಇಂಟರ್ನೆಟ್ ಕನೆಕ್ಷನ್ ಹೊಸ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಿಮ್ಗೆ ಏನೇನು ಗೊತ್ತಿರ್ಬೇಕಂತ ಅಷ್ಟೇ ಹೇಳೋಣ. ಸೊ ನೆಕ್ಸ್ಟ್ ಏನದ ನೋಡ್ರಿ. ಓಕೆ, ಸೊ ನೆಕ್ಸ್ಟ್ ಏನದ ಇಂಟರ್ನೆಟ್ ನ ಹೆಂಗ್ ನಾ ಹೊಸದ್ ಕನೆಕ್ಟ್ ಮಾಡ್ಕೋಬಹುದು ಅಂತ. ಓಕೆ, ಫಾರ್ ಯುವರ್ ಸಿಲೆಬಸ್ ದೇ ಹ್ಯಾವ್ ಗಿವನ್ ವಿಂಡೋಸ್ XP. ಓಕೆ, ವಿಂಡೋಸ್ XP ಕೊಟ್ಟ ನಿಮ್ಮ ಸಿಲೆಬಸ್ಗೆ, ಬಟ್ ವಿಂಡೋಸ್ XP ಎಲ್ಲೂ ಯೂಸ್ ಮಾಡಕತ್ತಿಲ್ಲ. ಓಕೆ, ವಿಲ್ ಗೋ ಫಾರ್ ದ ಸಿಲೆಬಸ್ ಇಟ್ ಸೆಲ್ಫ್. ನಿಮ್ಮ ಸಿಲೆಬಸ್ಗೆ ಹೆಂಗದ ಹಂಗ ಹೋಗೋಣ. ಬಟ್ ನೀವು ಎಕ್ಸ್ಟರ್ನಲ್ ಆಗಿ ವಿಂಡೋಸ್ XP ಒಳಗೆ ಬಿಟ್ಟು ವಿಂಡೋಸ್ 8 ಒಳಗೆ, ವಿಂಡೋಸ್ 10 ಒಳಗೆ ಹೆಂಗೆ ಕನೆಕ್ಟ್ ಮಾಡ್ಕೋತಾನಂತೆ ಒಂದು ಸ್ವಲ್ಪ ವಿಡಿಯೋಸ್ ನೋಡ್ಕೊಂಡು ನಾನು ತೋರಿಸ್ತೀನಿ. ಓಕೆ, ಬಟ್ ನಿಮ್ಮ ಸಿಲೆಬಸ್ ಪ್ರಕಾರ ವಿಂಡೋಸ್ XPನೇ ಕೊಟ್ಟಾನ, ಅದ್ರ ಪ್ರಕಾರನೇ ಹೋಗೋಣ. ಸೊ ಇಂಟರ್ನೆಟ್ ಕನೆಕ್ಷನ್ ವಿಜಾರ್ಡ್ಸ್. This wizard guides us to set up a new internet account and configure an existing internet account into Windows operating system. Okay, ನೀವು ಹೊಸಾದ ಲ್ಯಾಪ್ಟಾಪ್ ತಗೊಂಡಿರಿ. ಓಕೆ, ಕನ್ಸಿಡರ್ ಒಂದು ಹೊಸಾದ ಲ್ಯಾಪ್ಟಾಪ್ ಹೊಸ ಕಂಪ್ಯೂಟರ್ ತಗೊಂಡಿರಿ, ಅದ್ರಾಗ ಇಂಟರ್ನೆಟ್ ಪ್ರೊವೈಡ್ ಮಾಡಕತ್ತೀರಿ ಫಸ್ಟ್ ಟೈಮ್. ಅದಕ್ಕೆ ಇಂಟರ್ನೆಟ್ ಪ್ರೊವೈಡ್ ಮಾಡಕತ್ತೀರಿ ಅಂತ ತಿಳ್ಕೊರಿ. ಸಾರಿ, ಸೊ ಫಸ್ಟ್ ಟೈಮ್ ಇಂಟರ್ನೆಟ್ ಪ್ರೊವೈಡ್ ಮಾಡಕತ್ತೀರಿ ಅಂತಂದ್ರೆ ಅದಕ್ಕೆ ಒಂದು ಹೊಸ ಇಂಟರ್ನೆಟ್ ಕನೆಕ್ಷನ್ ಕೊಡ್ಬೇಕು, ಅಥವಾ ಹೊಸ ಇಂಟರ್ನೆಟ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡ್ಬೇಕು. ಓಕೆ, ಅವೇನು ಹೇಳಕತ್ತ ನೋಡ್ರಿ, ಇಟ್ ಈಸ್ ಗೈಡ್ ಅಸ್ ಟು ಸೆಟ್ ಅಪ್ ಅ ನ್ಯೂ ಇಂಟರ್ನೆಟ್ ಅಕೌಂಟ್. ಸೊ ಒಂದು ಹೊಸಾದ ಇಂಟರ್ನೆಟ್ ಅಕೌಂಟನ್ನ ಗೈಡ್ ಅಂತ, ವಿಸಾರ್ಡ್ ಇಸ್ ನಥಿಂಗ್ ಬಟ್ ಗೈಡ್ ಅಂತ ತಿಳ್ಕೊಬೋದು, ಅಥವಾ ಒಂದು ಪ್ರಾಂಪ್ಟ್ ಮೆಸೇಜ್ ಬರ್ತದೆ. ನೆಕ್ಸ್ಟ್ ನಿಮ್ಗೆ ಒಂದು ವಿಡಿಯೋ ತೋರಿಸಿದ್ರೆ ಗೊತ್ತಾಗ್ತದೆ. ಓಕೆ, ಇಟ್ ಈಸ್ ಗೈಡ್ ಅಸ್ ಟು ಸೆಟ್ ಅಪ್ ದ ನ್ಯೂ ಇಂಟರ್ನೆಟ್ ಅಕೌಂಟ್. ಒಂದು ಅಕೌಂಟ್ನ ಹೊಸದಾಗಿ ಕ್ರಿಯೇಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಕಾನ್ಫಿಗರ್ ಅನ್ ಎಕ್ಸಿಸ್ಟೆಂಟ್ ಇತ್ತಂದ್ರೆ ಅದನ್ನು ಕಾನ್ಫಿಗರ್ ಮಾಡ್ತದೆ. ಆಲ್ರೆಡಿ ಇತ್ತಂದ್ರೆ ಅದನ್ನು ಕಾನ್ಫಿಗರ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಒಂದು ಹೊಸದ ಕ್ರಿಯೇಟ್ ಮಾಡ್ತದೆ ಅಲ್ಲೇ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಓಕೆ, for the first time when we attempt to open Internet Explorer by clicking its icon present on the desktop. Okay, first time ಏನು ಮಾಡಾಕತ್ತೀರಿ ನೀವು ಇಂಟರ್ನೆಟ್ ಎಕ್ಸ್ಪ್ಲೋಸರ್ನ ಓಪನ್ ಮಾಡಾಕತ್ತೀರಿ. ಓಕೆ, ಇಂಟರ್ನೆಟ್ ಎಕ್ಸ್ಪ್ಲೋಸರ್ ಅಂದ್ರೆ ಗೊತ್ತಿರ್ತದಲ್ಲ ನಿಮ್ಗೆ, ತೋರಿಸ್ತೀನಿ ಅಂದ್ರೆ ಇಲ್ಲಿರ್ತದೆ ನೋಡಿ ಇಂಟರ್ನೆಟ್ ಎಕ್ಸ್ಪ್ಲೋಸರ್. ಓಕೆ, ಇದು ನಿಮ್ದು ಇಂಟರ್ನೆಟ್ ಎಕ್ಸ್ಪ್ಲೋಸರ್, ಇದನ್ನು ಒಂದು ಬ್ರೌಸರ್. ಓಕೆ, ಈಗ ನೀವು ಫಸ್ಟ್ ಟೈಮ್ ನಿಮ್ದು ಲ್ಯಾಪ್ಟಾಪ್ ತಗೊಂಡಿರಿ, ಅದ್ರ ಫಸ್ಟ್ ಟೈಮ್ ಇಂಟರ್ನೆಟ್ ಕನೆಕ್ಟ್ ಮಾಡಾಕತ್ತೀರಿ. ಸೊ ಇಂಟರ್ನೆಟ್ ಕನೆಕ್ಟ್ ಮಾಡ್ಬೇಕಾಯ್ತು ಅಂತಂದ್ರೆ ಫಸ್ಟ್ ಏನು ಮಾಡ್ತೀರಿ, ನೀವು ಇಂಟರ್ನೆಟ್ ಎಕ್ಸ್ಪ್ಲೋಸರ್ ಫಸ್ಟ್ ಟೈಮ್ ಕ್ಲಿಕ್ ಮಾಡ್ತೀರಿ. ಓಕೆ, ಆಲ್ರೆಡಿ ನಾವು ಓಪನ್ ಮಾಡಿರೋದ ನಿಮ್ಗೆ ಬರಂಗಿಲ್ಲ. ಫಸ್ಟ್ ಟೈಮ್ ನಾ ಇದನ್ನ ಕ್ಲಿಕ್ ಮಾಡಿರಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಏನಾಗ್ತದೆ ನೋಡಿ, ಫಸ್ಟ್ ಟೈಮ್ ಯು ಹ್ಯಾವ್ ಕ್ಲಿಕ್ಡ್ ಆನ್ ದ ಇಂಟರ್ನೆಟ್ ಎಕ್ಸ್ಪ್ಲೋಸರ್. ಓಕೆ, by clicking its icon present on the desktop ನಾಗರ ಇರಲಿ ಅಥವಾ ನಿಮ್ಮ ಸ್ಟಾರ್ಟ್ ನ್ಯೂ ಪ್ರೋಗ್ರಾಮ್ನಾಗರ ಹೋಗಿ ಅದು ಫಸ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋಸರ್ನೇ ಓಪನ್ ಮಾಡ್ತೀರಿ. ಓಕೆ, ಓಪನ್ ಮಾಡಿದಿಂದ ಏನು ಬರ್ತದೆ ನಿಮ್ಗೆ, ದ ಇಂಟರ್ನೆಟ್ ಕನೆಕ್ಷನ್ ವಿಜಾರ್ಡ್ ಬರ್ತಿರೋ ಅದು ನ್ಯೂ ಕನೆಕ್ಷನ್ ವಿಜಾರ್ಡ್ ಅಪಿಯರ್ಸ್ ಅಂತಂದ್ರೆ ಹೊಸ ಕನೆಕ್ಷನ್ ಮಾಡಕ್ಕೆ ಒಂದು ವಿಜಾರ್ಡ್ ಬರ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಅದನ್ನ ನೀವು ಕನೆಕ್ಟ್ ಹೆಂಗೆ ಮಾಡ್ಕೋತೀರ ಅಂತ ಹೇಳ್ತಾನೆ. ಸೊ ಫಸ್ಟ್ ಏನು ಮಾಡಬೇಕು, ವಿ ನೀಡ್ ಅ ಸ್ಟ್ಯಾಂಡರ್ಡ್ ಮಾಡಮ್. ಸೊ ಫಸ್ಟ್ ನೀವು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೋಬೇಕಾಯ್ತಂದ್ರೆ, ಓಕೆ, ಈಗ ನೀವು ಬ್ರೌಸರ್ ಓಪನ್ ಮಾಡಿ ಇಟ್ಟಿರಿ, ನಿಮ್ದು ಇಂಟರ್ನೆಟ್ ಎಕ್ಸ್ಪ್ಲೋಸರ್ ಓಪನ್ ಮಾಡಿ ಇಟ್ಟಿರಿ. ಓಕೆ, ಸೊ ಇಂಟರ್ನೆಟ್ ಎಕ್ಸ್ಪ್ಲೋಸರ್ ಓಪನ್ ಮಾಡಿದ್ಮೇಲೆ ನಿಮ್ಮ ನೆಟ್ ಅದೆಲ್ಲ ನೋಡ್ಬೇಕಿಲ್ಲ, ಎಲ್ಲಿರ್ತದಲ್ಲ ನಿಮ್ಮ ಸೈಡಿಗೆ. ಓಕೆ, ಸೊ ನೆಟ್ ನೀವು ಹೆಂಗೆ ಕನೆಕ್ಟ್ ಮಾಡ್ಕೋತೀರ ಅಂತಂದ್ರೆ ಫಸ್ಟ್ ನಿಮ್ದು ಸ್ಟ್ಯಾಂಡರ್ಡ್ ಮೋಡಮ್ ಓಪನ್ ಮಾಡಬೇಕು ಅಥವಾ ಆನ್ ಮಾಡಬೇಕು. ಓಕೆ, ವಿ ನೀಡ್ ಅ ಸ್ಟ್ಯಾಂಡರ್ಡ್ ಮೋಡಮ್. ಸೊ ಅದಕ್ಕೆ ಒಂದು ಮೋಡಮರ ಬೇಕು ಅಥವಾ ಒಂದು ಆಕ್ಟಿವ್ ಟೆಲಿಫೋನ್ ಲೈನ್, ನಿಮ್ಮ ಲ್ಯಾನ್ ಹಚ್ಕೋತಿಲ್ಲ, ಲ್ಯಾನ್. ಓಕೆ, BSNL ಅವ್ರು ಲ್ಯಾನ್ ಕೊಡ್ತಾರೆ. ಸೊ ಲ್ಯಾನ್ ಅರ ಬೇಕು, ಅವ್ರ ಅಥವಾ ಮೊಬೈಲ್ ಫೋನ್ ಕನೆಕ್ಷನ್ ಅರ ಬೇಕು. ಸೊ ಒಂದು ಇಂಟರ್ನೆಟ್ ಬೇಕು ನಿಮ್ಗೆ. ಓಕೆ, ಸೊ ಯಾವುದೇ ಒಂದು ಮಾಡರ್ನ್ ಥರ ಇರ್ಬೋದು, ವೈಫೈನ ಥರ ಇರ್ಬೋದು, ಅಥವಾ ಒಂದು ಲ್ಯಾನ್ ಥರ ಇರ್ಬೋದು, ಅಥವಾ ನಿಮ್ಮ ಮೊಬೈಲ್ ಫೋನ್ ಥರ ಇರ್ಬೋದು. ಸೊ ಒಟ್ಟು ಒಂದು ಇಂಟರ್ನೆಟ್ನ ಆನ್ ಮಾಡ್ಕೊತೀವಿ. ಓಕೆ, ದೆನ್ ಆನ್ ದ ಹೋಸ್ಟ್ ಮಷಿನ್ ಅಂದ್ರೆ ನಮ್ದು PC. ಹೋಸ್ಟ್ ಮಷಿನ್ ಅಂತಂದ್ರೆ ನಮ್ದು PC. ವಿ ನೀಡ್ ಅ ಡಯಲ್-ಅಪ್ ಕನೆಕ್ಷನ್ ಟು ಕ್ರಿಯೇಟ್ ಲಿಂಕ್ ಬಿಟ್ವೀನ್ ಅವರ್ ಕಂಪ್ಯೂಟರ್ ಅಂಡ್ ISP. ಸೊ ಇಲ್ಲಿ ಏನು ಬೇಕಲ್ಲ, ಒಂದು ಡಯಲ್-ಅಪ್ ಕನೆಕ್ಷನ್ ಬೇಕು. ಓಕೆ, ಡಯಲ್-ಅಪ್ ಕನೆಕ್ಷನ್ ಅಂದ್ರೆ ಒಂದು ಪ್ರಾಂಪ್ಟ್ ಬರ್ತದ, ಅದ್ರಾಗ ನಾವು ಕನೆಕ್ಷನ್ನ ಮಾಡ್ಬೇಕಾಗ್ತದೆ. ಸೊ ಅದ್ರಾಗ ಏನೇನು ಮಾಡ್ತೀರಿ ನೋಡ್ರಿ. ಸೊ ಅದನ್ನ ಹೆಂಗೆ ಮಾಡ್ಕೋತೀರ ಅಂದ್ರೆ ಫಸ್ಟ್ ಸ್ಟಾರ್ಟ್ ಬಟನಿಗೆ ಹೋಗ್ತೀರಿ ನಿಮ್ದು ವಿಂಡೋಸ್ ಒಳಗೆ. ಓಕೆ, ಸ್ಟಾರ್ಟ್ ಬಟನಿಗೆ ಹೋಗ್ತೀರಿ, ಸ್ಟಾರ್ಟ್ ಬಟನ್ ನಿಂತ ಪ್ರೋಗ್ರಾಮ್ಸಿಗೆ ಹೋಗ್ತೀರಿ. ಸೊ ಪ್ರೋಗ್ರಾಮ್ ನಿಂತ ಎಕ್ಸಸರೀಸ್ಗೆ ಹೋಗ್ತೀರಿ, ಆಮೇಲೆ ಕಮ್ಯುನಿಕೇಶನ್ಸ್ ಆ್ಯಂಡ್ ಕ್ಲಿಕ್, ಅಲ್ಲಿ ಕಮ್ಯುನಿಕೇಶನ್ಸಿಗೆ ಹೋಗ್ತೀರಿ. ಕಮ್ಯುನಿಕೇಶನ್ಸ್ಗೆ ಹೋದ್ಮೇಲೆ ಕ್ಲಿಕ್ ನ್ಯೂ ಕನೆಕ್ಷನ್ ವಿಜಾರ್ಡ್ ಅಂತ ಹೇಳ್ತಾನೆ. ಸೊ ಕ್ಲಿಕ್ ನ್ಯೂ ಕನೆಕ್ಷನ್ ವಿಜಾರ್ಡ್ ಅಂತಂದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಅಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ. ಓಕೆ, ಇದು ವಿಂಡೋಸ್ XP ಇದೆ ನಿಮ್ಮ ಕಂಪ್ಯೂಟರ್ ಒಳಗೆ. ಓಕೆ, ಸಾರಿ ನಿಮ್ಮ ಸಿಲೆಬಸ್ಸಿಗೆ ವಿಂಡೋಸ್ XP ಅದ, ಅದನ್ನ ತಲೆಗೆ ಇಟ್ಕೊರಿ. ವಿಂಡೋಸ್ XP ಯಾರು ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಾಕತ್ತಿಲ್ಲ,
ಬಟ್ ತಿಳ್ಕೊರಿ, ಆಮೇಲೆ ನೀವು ವಿಡಿಯೋಸ್ಗಳು ತೋರಿಸ್ತೀನಿ ನಿಮ್ಗೆ ಬೇರೆ ಬೇರೆ ವಿಂಡೋಸ್ 8 ವಿಂಡೋಸ್ 10 ಇಂದು ನೋಡ್ಕೋಬೇಕ್ರಿ. ಓಕೆ, ಸೊ ಫಸ್ಟ್ ಏನು ಮಾಡ್ತೀರಿ, ಸ್ಟಾರ್ಟ್ ಬಟನಿಗೆ ಹೋಗ್ತೀರಿ, ಪ್ರೋಗ್ರಾಮ್ಸಿಗೆ ಹೋಗ್ತೀರಿ, ಎಕ್ಸೆಸರಿಗೆ ಹೋಗ್ತೀರಿ, ಕಮ್ಯುನಿಕೇಷನ್ಸಿಗೆ ಹೋಗ್ತೀರಿ, ಆಮೇಲೆ ಅಲ್ಲಿ ಏನು ಕ್ಲಿಕ್ ಮಾಡ್ತೀರಿ, ನ್ಯೂ ಕನೆಕ್ಷನ್ ವಿಸಾರ್ಡ್ನ ಕ್ಲಿಕ್ ಮಾಡ್ತೀರಿ. ಸೊ ನ್ಯೂ ಕನೆಕ್ಷನ್ ವಿಸಾರ್ಡ್ ಕ್ಲಿಕ್ ಮಾಡಿದ್ಮೇಲೆ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ. ಓಕೆ, next follow the instruction in the wizard and provide details like type, method, connection. ಸೊ ಅಲ್ಲೇ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬರ್ತಾವೆ. ಸೊ ಇನ್ಸ್ಟ್ರಕ್ಷನ್ ಬಂದಮೇಲೆ ಅಲ್ಲೇ ನಿಮ್ದು ಸ್ವಲ್ಪ ಕೇಳ್ತಾನೆ ಯೂಸರ್ ನೇಮ್, ಪಾಸ್ವರ್ಡ್, ಟೆಲಿಫೋನ್ ನಂಬರ್, ISP ಅಂದ್ರೆ ಒಂದು ಸ್ವಲ್ಪ ಡೀಟೇಲ್ಸ್ನ ನೀವು ಹಾಕಬೇಕಾಗ್ತದೆ. ಸೊ ಅದು ಹಾಕಿದ್ಮೇಲೆ ಫಿನಿಶ್ ಅಂತ ಕೊಡಬೇಕು. ಸೊ ಫಿನಿಶ್ ಆದಮೇಲೆ ಏನಾಗ್ತದೆ, ಇಮಿಡಿಯೇಟ್ಲಿ ಡೈಲಾಗ್ ಐಕಾನ್ ಬಂದ್ಬಿಡ್ತದೆ. ಓಕೆ, ಸೊ ಡೈಲಾಗ್ ಐಕಾನ್ ಬಂದಮೇಲೆ ನಿಮ್ಗೆ ಏನಾಗ್ತದೆ, ಅಲ್ಲೇ ಕನೆಕ್ಷನ್ ಫೋಲ್ಡರ್ ಟು ದ ಕಂಟ್ರೋಲ್ ಪ್ಯಾನಲ್ ಬರ್ತದೆ. ಈಗ ನಿಮ್ದು ಕಂಟ್ರೋಲ್ ಪ್ಯಾನಲ್ಗೆ ಬಂದ ಇಂಟರ್ನೆಟ್ ಕನೆಕ್ಷನ್ ಬಂದ್ಬಿಡ್ತದೆ. ಓಕೆ, ನೆಕ್ಸ್ಟ್ ಕ್ಲಿಕ್ ದಿಸ್ ಡೈಲಾಗ್ ಐಕಾನ್ ಟು ಗೆಟ್ ದ ಕನೆಕ್ಟ್ BSNL ಡೈಲಾಗ್ ಬಾಕ್ಸ್. ಓಕೆ, ನಿಮ್ದು ನೆಟ್ ಇದ್ರೊಳಗೆ ಕೊಟ್ಟಾರ ನೋಡ್ರಿ, ಎಲ್ಲಿ ಅಂತಂದ್ರೆ ಏನಂತಾರೆ, what we can say is text book ನ್ಯಾಗ. ಸೊ ಟೆಕ್ಸ್ಟ್ ಬುಕ್ ಒಂದು 4 ಡಯಾಗ್ರಾಮ್ ಕೊಟ್ಟಾನ, ಅಲ್ಲಿ ನೋಡ್ಕೊರಿ ನೀವು. ಓಕೆ, then click dial button. Now we'll see the connecting BSNL dialog box appears. Now the computer connects to the server after checking the authentication. Okay, so first ಏನು ಮಾಡಬೇಕು ಇದನ್ನು ನೋಡ್ರಿ ಇನ್ನೊಮ್ಮೆ. ಫಸ್ಟ್ ಸ್ಟಾರ್ಟ್ ಬಟನ್ಗೆ ಹೋಗ್ತೀರಿ, ನೆಕ್ಸ್ಟ್ ಪ್ರೋಗ್ರಾಮ್ಸಿಗೆ ಹೋಗ್ತೀರಿ, ನೆಕ್ಸ್ಟ್ ಎಕ್ಸೆಸರೀಸ್ಗೆ ಹೋಗ್ತೀರಿ, ಆಮೇಲೆ ಕಮ್ಯುನಿಕೇಷನ್ಗೆ ಹೋಗ್ತೀರಿ, ಆಮೇಲೆ ಅಲ್ಲಿ ಏನು ಮಾಡ್ತೀರಿ, ಕ್ಲಿಕ್ ಆನ್ ದ ನ್ಯೂ ಕನೆಕ್ಷನ್ ವಿಸಾರ್ಡ್. ಸೊ ಅಲ್ಲಿ ನ್ಯೂ ಕನೆಕ್ಷನ್ ವಿಸಾರ್ಡ್ ಅಂತ ಬರ್ತದೆ, ಅಲ್ಲಿ ಹೋಗ್ತೀರಿ, ಕ್ಲಿಕ್ ಮಾಡ್ತೀರಿ. ಓಕೆ, ಕ್ಲಿಕ್ ಆದಮೇಲೆ ಅಲ್ಲಿ ಏನು ಕೇಳ್ತಾರೆ ನಿಮಗೆ, ಸ್ವಲ್ಪ BSNL ದವ್ರು ಯೂಸ್ ಮಾಡಕತ್ತೀರಂದ್ರೆ BSNL ದವರಲ್ಲಿ ನಿಮ್ಮ ನೇಮ್, ಯೂಸರ್ ನೇಮ್, ಪಾಸ್ವರ್ಡ್, ಆಮೇಲೆ ಟೆಲಿಫೋನ್ ನಂಬರ್ ಅದನ್ನೆಲ್ಲ ಕೇಳ್ತಾನೆ. ಸೊ ಅದನ್ನು ಹಾಕ್ತೀರಿ. ಓಕೆ, ಅದನ್ನು ಹಾಕಿದ್ಮೇಲೆ ನೆಕ್ಸ್ಟ್ ಫಿನಿಶ್ ಅಂತ ಬರ್ತದೆ. ಓಕೆ, ಸೊ ಫಿನಿಶ್ ಮಾಡ್ತೀನಿ. ಓಕೆ, ಫಿನಿಶ್ ಆದಮೇಲೆ ಏನು ಬರ್ತದೆ ನಿಮ್ಗೆ, ಡೈಲ್ ಅಪ್ ಕನೆಕ್ಷನ್ ಐಕಾನ್ ಬರ್ತದೆ, ಅಂದರೆ ಕನೆಕ್ಟಿಂಗ್ ಅಂತ ಬಂದ್ಬಿಡ್ತದೆ, ಅಂದ್ರೆ ಅಥವಾ ನಿಮ್ದು ಇಂಟರ್ನೆಟ್ ಕನೆಕ್ಟ್ ಆಗಿದೆ ಅಂತ ಹೇಳಿ ಒಂದು ಡೈಲ್ ಅಪ್ ಐಕಾನ್ ಬರ್ತದೆ. ಓಕೆ, ಸೊ ಅದಾದ್ಮೇಲೆ ಏನು ಬರ್ತದೆ, ನೀವು ಆ ಡೈಲ್ ಅಪ್ ಐಕಾನ್ ಆದಮೇಲೆ ನಿಮ್ಗೊಂದು ಆ ಡೈಲ್ ಅಪ್ ಐಕಾನ್ ಬಂದಮೇಲೆ ಅದನ್ನು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಆದಮೇಲೆ ನಿಮ್ಗಲ್ಲಿ ಏನು ಬರ್ತದೆ, ಇಂಟರ್ನೆಟ್ ಸಾರಿ BSNL ನ ಡೈಲಾಗ್ ಬಾಕ್ಸ್ ಬರ್ತದೆ. ಸೊ ಆ BSNL ಡೈಲಾಗ್ ಬಾಕ್ಸ್ ನಿಮ್ಗೆ ಏನು ಕಾಣಿಸ್ತದೆ ಅಂತಂದ್ರೆ, ನಂದು ISPಗೆ ಕನೆಕ್ಟ್ ಆಗಾಕತ್ತದ ಅಂತ ತೋರಿಸ್. ISP ಅಂತಂದ್ರೆ ಸರ್ವರ್. ಓಕೆ, ಅಲ್ಲೇ ನಂದು ಇಂಟರ್ನೆಟ್ ಸರ್ವರ್ಗೆ ಕನೆಕ್ಟ್ ಆಗಾಕತ್ತದ ಅಂತ ತೋರಿಸ್ತದೆ. ಸೊ ಆಫ್ಟರ್ ಆದ್ಮೇಲೆ ಏನಾಗ್ತದೆ, ನಮ್ಮ ವೆಬ್ ಬ್ರೌಸರ್ನಾಗ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಕ್ಲಿಯರ್. ಸೊ ಒಂದು ವಿಡಿಯೋ ತೋರಿಸ್ತೀನಿ ನೋಡ್ರಿ ಇಲ್ಲಿ, ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ see some video here, just a second. Okay, just a second. Okay, so we can see one. I think all of you can see that. Was ಬೇಕೇನೇ ಇಲ್ಲ ನಿಮಗೆ? was full ಅದ. ಆವಾಜ್ ಏನು ಬೇಕಾಗಿಲ್ಲ ಬಿಡ್ರಿ. Okay, see the settings there. So first she went for ಸ್ಟಾರ್ಟ್ ಬಟನ್. ಓಕೆ, ಸೊ ಸ್ಟಾರ್ಟ್ ಬಟನ್ ಇಂತೆಲ್ಲ ಹೋದ್ಲ, ಕಂಟ್ರೋಲ್ ಪ್ಯಾನಲ್ಗೆ ಹೋದ್ಲ. ಸೊ ಕಂಟ್ರೋಲ್ ಪ್ಯಾನಲ್ ಅಂತ ಏನದ, ನೆಟ್ವರ್ಕ್ ಕನೆಕ್ಷನ್ಗೆ ಹೋಗ್ಯಾಳ. ಸೊ ನೆಟ್ವರ್ಕ್ ಕನೆಕ್ಷನ್ ಆದ್ಮೇಲೆ ಕ್ರಿಯೇಟ್ ಎ ನ್ಯೂ ನೆಟ್ವರ್ಕ್ ಅಂತ ಬರ್ತದೆ. ಸೊ ಅಲ್ಲಿ ಇಲ್ಲಿ ನೋಡ್ರಿ ನಿಮ್ಗೆ ನೆಟ್ವರ್ಕ್ ಕನೆಕ್ಷನ್ ವಿಸಾರ್ಡ್ ಅಂತ ಬಂತು. ಓಕೆ, ಸೊ ಅಲ್ಲಿ ಏನ್ ಮಾಡಾಕತ್ತಾಳ, ಎಷ್ಟು ಮುಂದೆ ಹೋಗ್ತಾಳ ಜಲ್ದಿ ಜಲ್ದಿ. ಓಕೆ, ಸೊ ಫಸ್ಟ್ ನಾ ಪೋಸ್ಟ್ ನೋಡ್ತೀನಿ ನೋಡ್ರಿ. ಸೊ ಫಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ಸ್ಟಾರ್ಟ್ ಬಟನ್. ಓಕೆ, ಸೊ ಸ್ಟಾರ್ಟ್ ಬಟನ್ ಕ್ಲಿಕ್ ಆದ್ಮೇಲೆ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ತೀರಿ. ಓಕೆ, ಇದು ನಿಮ್ದು ಈ ಪ್ರೆಸೆಂಟ್ ಇಂದ, ಇಟ್ಸ್ ನಾಟ್ ಫಾರ್ ದ ವಿಂಡೋಸ್ XP. ಸೊ ವಿಂಡೋಸ್ XP ಇದೆಲ್ಲ ನೀವು ವಿಂಡೋಸ್ ಈಗನು ನಿಮ್ದು ಯಾವ್ದಾರ ಲ್ಯಾಪ್ಟಾಪ್ ಇತ್ತಂದ್ರೆ ಅಲ್ಲಿ ಮಾಡಿ ನೋಡ್ಬೋದು. ಸೊ ವಿಂಡೋಸ್ XP ಒಂದು ಸ್ವಲ್ಪ ಬೇರೆ ಇರ್ತದೆ, ವಿಂಡೋಸ್ 8 ವಿಂಡೋಸ್ 10 ಬೇರೆ ಇರ್ತದೆ. ಸೊ ಸ್ಟಾರ್ಟ್ ಬಟನಿಗೆ ಹೋಗ್ತೀರಿ. ಸ್ಟಾರ್ಟ್ ಬಟನಿಗೆ ಹೋಗ್ತೀರಿ. ಸೊ ಸ್ಟಾರ್ಟ್ ಬಟನಿಗೆ ಹೋದ್ಮೇಲೆ ಅಲ್ಲಿ ಏನು ಗೊತ್ತಾಗ್ತಾಳ, ಕಂಟ್ರೋಲ್ ಪ್ಯಾನಲ್ ಗೊತ್ತಾಗ್ತಾಳ. ಸೊ ಕಂಟ್ರೋಲ್ ಪ್ಯಾನಲ್ ಆದ್ಮೇಲೆ ಏನ್ ಮಾಡಾಕತ್ತ,
ನೆಟ್ವರ್ಕ್ ಕನೆಕ್ಷನ್ ಅಂತ ಇರ್ತದೆ ಸೆಂಟ್ರಲ್ ಕಂಟ್ರೋಲ್ ಪ್ಯಾನಲ್ ಅದು ಒತ್ತಬೇಕು. ಅದಾದ್ಮೇಲೆ ಕ್ರಿಯೇಟ್ ನ್ಯೂ ಕನೆಕ್ಷನ್ ಅಂತ ಅದನ್ನ ಒತ್ತಬೇಕು. ಅದಾದ್ಮೇಲೆ ನಿಮ್ಗೆ ನ್ಯೂ ಕನೆಕ್ಷನ್ ವಿಸಾರ್ಡ್ ಅಂತ ಬರ್ತದೆ. ಸೊ ಅದನ್ನ ನೆಕ್ಸ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕನೆಕ್ಟ್ ಟು ಇಂಟರ್ನೆಟ್ ಅಂತ ಬರ್ತದೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಆಫ್ಟರ್ ದಟ್ ಪ್ರೆಸ್ ನೆಕ್ಸ್ಟ್. ಆಮೇಲೆ ಏನದ ಸೆಟಪ್ ಅ ಕನೆಕ್ಷನ್ ಮ್ಯಾನ್ಯುವಲಿ. ಓಕೆ, ಸೆಟಪ್ ಅ ಕನೆಕ್ಷನ್ ಮ್ಯಾನ್ಯುವಲಿ ಅಂತ ಹೊಡಿಬೇಕು. ಅದಾದ್ಮೇಲೆ ನೆಕ್ಸ್ಟ್ ಹೊಡೀರಿ. ಓಕೆ, ಅಲ್ಲಿ ಡೈಲಾಗ್ ಮೋಡಮ್ ಅಂತ ಕೇಳ್ತಾನೆ, ಅಂದ್ರೆ ನೀವು ಮೋಡಮಿಗೆ ಕನೆಕ್ಟ್ ಮಾಡ್ತಿರೋ ಅಥವಾ ಬ್ರಾಡ್ಬ್ಯಾಂಡಿಗೆ ಕನೆಕ್ಟ್ ಮಾಡ್ತಿರೋ ಅಥವಾ ವೈಫೈ ಕನೆಕ್ಟ್ ಮಾಡ್ಬೋದು ಅಂತ ಬರ್ತದೆ. ನೀವು ಬ್ರಾಡ್ಬ್ಯಾಂಡ್ ಇತ್ತ ಬ್ರಾಡ್ಬ್ಯಾಂಡ್ ಹೊಡೀರಿ, ಮೋಡಮ್ ಇತ್ತ ಮೋಡಮ್ ಹೊಡೀರಿ. ಸೊ ಅದಾದ್ಮೇಲೆ ನಿಮ್ಗೆ ಅಲ್ಲಿ ನೇಮ್ ಕೇಳ್ತದೆ, ಯೂಸರ್ ನೇಮ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೊಡಿಬೇಕು. ಸೊ ಆಮೇಲೆ ನಿಮ್ಗೆ ಫಿನಿಶ್ ಅಂತ ಬರ್ತದೆ. ಸೊ ಫಿನಿಶ್ ಆದ್ಮೇಲೆ ನಿಮ್ಗೆ ಒಂದು ಇದು ಬಂದ್ಬಿಡ್ತದೆ ಅಲ್ಲಿ, ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಬಂದ್ಬಿಡ್ತದೆ. ಸೊ ಇದೇನದಲ್ಲ ನೆಟ್ವರ್ಕ್ ಕನೆಕ್ಷನ್ ಅದ ಅಂತ ಹೇಳ್ಬೋದು. ಓಕೆ, ದಿಸ್ ತಿಳಿಯುತ್ತೆ. ಓಕೆ, ನೀವು ಇನ್ನೊಮ್ಮೆ ನೀವು ನಿಮ್ಮ ಗೂಗಲ್ ಒಳಗೂ ಅಥವಾ ನಿಮ್ಮ ಯೂಟ್ಯೂಬ್ನಾಗೂ ಹೌ ಟು ಕನೆಕ್ಟ್ ಟು ದ ಇಂಟರ್ನೆಟ್ ಅಂತ ಮಾಡ್ಕೊಂಡ್ರಂದ್ರೆ ಇಲ್ಲಿ ನಿಮಗೆ ಸ್ಟೆಪ್ಸ್ಗಳು ಗೊತ್ತಾಗ್ತದೆ. ಓಕೆ ಓಕೆ, ಸೊ ವಿಲ್ ಫಿನಿಶ್ ದಿಸ್. ಹೋಪ್ ಯು ಆಲ್ ಅಂಡರ್ಸ್ಟುಡ್. ಸೊ ಏನೇನು ನೋಡಿದ್ರಿ ಅಂತಂದ್ರೆ ಗೆಟ್ಟಿಂಗ್ ಕನೆಕ್ಟೆಡ್ ಟು ದ ಇಂಟರ್ನೆಟ್. ಸೊ ಇಂಟರ್ನೆಟ್ ಕನೆಕ್ಟ್ ಆಗ್ಬೇಕಾಗಿತ್ತು ಏನೇನ್ ಬೇಕಂತ ನೋಡಿದ್ರಿ, ಮೋಡೆಮ್, ಕಂಪ್ಯೂಟರ್, ಟೆಲಿಫೋನ್ ಲೈನ್, ಆಮೇಲೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, ವೆಬ್ ಬ್ರೌಸರ್ ಇವೆಲ್ಲ ಬೇಕಾಗ್ತದೆ. ಇವೆಲ್ಲ ಆದ್ಮೇಲೆ ಏನ್ ನೋಡಿದ್ರಿ, ನಮ್ಗೆ ಹೊಸ ಕನೆಕ್ಷನ್ ಇಂಟರ್ನೆಟ್ ಇಂದ ಹೊಸ ಕನೆಕ್ಷನ್ ತಗೋಬೇಕಂದ್ರೆ ಹೆಂಗ್ ಮಾಡ್ತೀರ ಅಂತ ಹೇಳಿ. ಸೊ ಅದಕ್ಕೆ ಸ್ಟೆಪ್ಸ್ ಕೊಟ್ಟಾನ. ನಿಮ್ ಪಿಸಿಗೆ ಹೋಗ್ಬೇಕು. ಸೊ ಪಿಸಿಗೆ ಹೋದ್ಮೇಲೆ ಪ್ರೋಗ್ರಾಮ್ ಎಕ್ಸಸರೀಸ್ ಈಗೆಲ್ಲ ತೋರಿಸ್ತದಲ್ಲ ಅದನ್ನ ಒತ್ತಿ ನಿಮ್ದು ಸ್ವಲ್ಪ ಡೀಟೇಲ್ಸ್ ಹಾಕ್ಬೇಕು. ಸೊ ಡೀಟೇಲ್ಸ್ ಆದ್ಮೇಲೆ ಫಿನಿಶ್ ಅಂತ ಹೊತ್ಮೇಲೆ ನಿಮ್ಗಲ್ಲಿ ಇಂಟರ್ನೆಟ್ ಪ್ರೊವೈಡ್ ಆಗ್ತದೆ. ಕ್ಲಿಯರ್? ಓಕೆ, ಸೊ ಟೈಪ್ಸ್ ಆಫ್ ಇಂಟರ್ನೆಟ್ ಕನೆಕ್ಷನ್ ಆಮೇಲೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.